ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನ ಆಗಸ್ಟ್ 1, 2025. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದಷ್ಟು ಪ್ರಮುಖವಾದಂತಹ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಪದ ಫ್ರೆಂಡ್ಸ್, ಕೋಅರ್ಸ್. COERC. ಫ್ರೆಂಡ್ಸ್, ಈ ರೀತಿ ಗ್ಯಾಪ್ ಏನ್ ಬರೋದಿಲ್ಲ. ಸ್ಪೆಲ್ಲಿಂಗ್ ಅನ್ನ ಈಸಿಯಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂದ್ಬಿಟ್ಟು ಈ ರೀತಿ ಗ್ಯಾಪ್ ಕೊಟ್ಟು ಬರೆದಿದ್ದೇನೆ. ಕೋಅರ್ಸ್ ಅಂತಂದ್ರೆ ಫ್ರೆಂಡ್ಸ್, ಕನ್ನಡದಲ್ಲಿ ಫೋರ್ಸ್ ಮಾಡೋದು, ಬಲವಂತ ಪಡಿಸು ಅಂತ ಅರ್ಥ ಬರುತ್ತೆ. ಅಂದ್ರೆ ಫ್ರೆಂಡ್ಸ್, ಒಬ್ಬ ವ್ಯಕ್ತಿಯನ್ನ ಇಂಥ ಕೆಲಸನ ಮಾಡು ಅಥವಾ ಇಂತಹ ಸ್ಟೇಟ್ಮೆಂಟ್ ಅನ್ನ, ಇಂತಹ ಮಾತುಗಳನ್ನ ಆಡು ಅಂತ ಒತ್ತಾಯ ಪಡಿಸೋದೇನಿದೆ, ಬಲವಂತ ಮಾಡೋದೇನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಕೋಅರ್ಸ್ ಅಂತ ಕರಿತೀವಿ. ಈಗ ಒಬ್ಬ ಪೊಲೀಸು ಒಬ್ಬ ಕೈದಿಯನ್ನ ಕೋರ್ಟ್ ಅಲ್ಲಿ ಇಂಥ ಸ್ಟೇಟ್ಮೆಂಟ್ ಕೊಡು ಅಂತ ಬಲವಂತ ಪಡಿಸಿದ್ರೆ ಕೋಅರ್ಸ್. ಪೇರೆಂಟ್ಸ್ ಫ್ರೆಂಡ್ಸ್, ತಂದೆ ತಾಯಿಗಳು ಮಕ್ಕಳಿಗೆ ಇಂಜಿನಿಯರಿಂಗೇ ಮಾಡು, ಮೆಡಿಕಲ್ಲೇ ಓದು ಅಂತ ಫೋರ್ಸ್ ಮಾಡೋದೇನಿದೆ, ಬಲವಂತ ಪಡಿಸೋದು ಏನಿದೆ ಅವರ ಇಚ್ಛೆಗೆ ವಿರುದ್ಧವಾಗಿ, ಇದಕ್ಕೆ ಕೋಅರ್ಸ್ ಅಂತ ಕರಿತೀವಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊನ್ನೆ ಛತ್ತೀಸ್ಗಢದಲ್ಲಿ ಕೇರಳದ ಇಬ್ಬರು ನನ್ಸ್ ಅಂದ್ರೆ ಫ್ರೆಂಡ್ಸ್, ಕನ್ನಡದಲ್ಲಿ ಈ ಚರ್ಚಿನಲ್ಲಿ ಸಿಸ್ಟರ್ಗಳು ಇರ್ತಾರಲ್ಲ, ಅವರಿಗೆ ನನ್ಸ್ ಅಂತ ಕರಿತೀವಿ. ಓಕೆ, ಇಬ್ಬರು ಸಿಸ್ಟರ್ಗಳನ್ನ ಛತ್ತೀಸ್ಗಢದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಛತ್ತೀಸ್ಗಢದಲ್ಲಿ ಆ ಸಿಸ್ಟರ್ಗಳು ಫ್ರೆಂಡ್ಸ್ ಇಂತಹ ಸ್ಟೇಟ್ಮೆಂಟ್ ಕೊಡಿ ಅಂತ ಪೊಲೀಸರು ಬಲವಂತ ಪಡಿಸಿದ್ದಾರೆ ಅಂತ ಈ ಹೆಡ್ಲೈನ್ ಹೇಳಿತ್ತು ಫ್ರೆಂಡ್ಸ್. ಸೊ ಕೋರ್ಸ್ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಬಲವಂತ ಪಡಿಸುವುದು. ಫ್ರೆಂಡ್ಸ್, ಎರಡನೇ ಪದ ಕ್ರೂಷಿಯಲ್. CRUCIAL. ಕ್ರೂಷಿಯಲ್ ಅಂತಂದ್ರೆ ಫ್ರೆಂಡ್ಸ್, ಬಹಳ ಪ್ರಮುಖವಾದ ಅನ್ನುವಂತ ಅರ್ಥ ಬರುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಿರ್ಣಾಯಕವಾದುದು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಬಳಸ್ತಕ್ಕಂಥ ಅಡ್ಜೆಕ್ಟಿವ್, ನಾಮ ವಿಶೇಷಣ ಪದ ಕ್ರೂಷಿಯಲ್. ಅಂದ್ರೆ ಫ್ರೆಂಡ್ಸ್, ಈ ಘಟನೆ, ಈ ನಿರ್ಧಾರ ಈ ಸಂದರ್ಭದಲ್ಲಿ ನಿರ್ಣಾಯಕ ಅಂತ ಹೇಳೋದಕ್ಕೆ ಈ ಪದದ ಬಳಕೆ ಆಗುತ್ತೆ, ಕ್ರೂಷಿಯಲ್. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ನಮ್ಮ ಎಜುಕೇಶನ್ ಜರ್ನಿಯನ್ನ ತೆಗೆದುಕೊಂಡಾಗ, ಶಿಕ್ಷಣದ ಪಯಣವನ್ನ ತೆಗೆದುಕೊಂಡಾಗ, SSLC ಯಲ್ಲಿ ಪಾಸ್ ಆಗೋದು, PUC ಯಲ್ಲಿ ಪಾಸ್ ಆಗೋದು ಬಹಳ ನಿರ್ಣಾಯಕ. ಇದು ನಮ್ಮ ಲೈಫ್ ಅಲ್ಲಿ ನಾವು ಯಾವ ಕಡೆ ಸಾಕ್ತಿವಿ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಇಟ್ಸ್ ಅ ಕ್ರೂಷಿಯಲ್ ಡಿಸಿಷನ್, ಇಟ್ಸ್ ಅ ಕ್ರೂಷಿಯಲ್ ಮೈಲ್ ಸ್ಟೋನ್ ಇನ್ ಅವರ್ ಲೈಫ್. ಫ್ರೆಂಡ್ಸ್, ಅದೇ ರೀತಿ ಇಡೀ ಜಗತ್ತಲ್ಲೇ ನಮ್ಮ ಭಾರತದಲ್ಲಿ ಯುವಕರ ಸಂಖ್ಯೆ ಅತಿ ಹೆಚ್ಚಿದೆ ಫ್ರೆಂಡ್ಸ್. ದ ಲಾರ್ಜೆಸ್ಟ್ ಯಂಗ್ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಇದೆ. ಬಟ್ ಇವರಿಗೆಲ್ಲರಿಗೂ ಜಾಬ್ ಇದೆಯಾ? ಇವರೆಲ್ಲ ಎಜುಕೇಟೆಡ್? ಇವರಿಗೆಲ್ಲ ಸ್ಕಿಲ್ಸ್ ಇದೆಯಾ? ನಾಲೆಜ್ ಇದೆಯಾ? ಇವರೆಲ್ಲ ಸಮಾಜಕ್ಕೆ, ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರಾ? ಇದು ಕ್ರೂಷಿಯಲ್ ಪ್ರಶ್ನೆ ಫ್ರೆಂಡ್ಸ್. ಇದು ಪ್ರಮುಖವಾದಂತಹ ಪ್ರಶ್ನೆ. ಕ್ವಾಂಟಿಟಿಗಿಂತ ಕ್ವಾಲಿಟಿ ಕ್ರೂಷಿಯಲ್, ಬಹಳ ಪ್ರಮುಖವಾದದ್ದು. ಫ್ರೆಂಡ್ಸ್, ಮೂರನೇ ಪದ ಬಂದು ಎಂಟೇಲ್. ENTAIL. ಎಂಟೇಲ್ ಅಂತಂದ್ರೆ ಫ್ರೆಂಡ್ಸ್, ಒಳಗೊಂಡಿರು, ಹೊಂದಿರು ಅನ್ನುವಂತ ಅರ್ಥ ಬರುತ್ತೆ. ಇನ್ಕ್ಲೂಡ್ ಅನ್ನುವಂತ ಅರ್ಥ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ರಾಜಕೀಯವನ್ನ ತೆಗೆದುಕೊಳ್ಳಿ. ರಾಜಕೀಯ ತುಂಬಾ ಭ್ರಷ್ಟಾಚಾರವನ್ನ ಒಳಗೊಂಡಿರುತ್ತೆ. ಪಾಲಿಟಿಕ್ಸ್ ಎಂಟೇಲ್ಸ್ ಅ ಲಾಟ್ ಆಫ್ ಕರಪ್ಷನ್. ಭ್ರಷ್ಟಾಚಾರವನ್ನ ಒಳಗೊಂಡಿರುತ್ತೆ. ಈಗ ಒಂದು ಬಿಸ್ನೆಸ್ ಅಲ್ಲಿ ಫ್ರೆಂಡ್ಸ್ ಯಶಸ್ಸನ್ನ ಕಾಣಬೇಕು ಅಂತಂದ್ರೆ, ಪ್ರತಿಯೊಂದು ಯಶಸ್ಸು ತುಂಬಾ ಹಾರ್ಡ್ ವರ್ಕ್ ಅನ್ನ ಒಳಗೊಂಡಿರುತ್ತೆ. ಓಕೆ, ವಿನ್ನಿಂಗ್ ಇನ್ ಅ ಬಿಸ್ನೆಸ್ ಎಂಟೇಲ್ಸ್ ಒಳಗೊಂಡಿರುತ್ತದೆ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ಈಗ ಡಿಸ್ಕವರಿ ಚಾನೆಲ್ ಅಲ್ಲಿ ಜಾಬ್ ತಗೊಂಡ್ರೆ ಫ್ರೆಂಡ್ಸ್ ತುಂಬಾ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಜಾಬ್ ಎಂಟೇಲ್ಸ್ ಒಳಗೊಂಡಿರುತ್ತದೆ ಅ ಲಾಟ್ ಆಫ್ ಟ್ರಾವೆಲ್. ಫ್ರೆಂಡ್ಸ್, ಎಂಟೇಲ್ ಅಂತಂದ್ರೆ ಹೊಂದಿರೋದು ಅಥವಾ ಒಳಗೊಂಡಿರೋದು. ಫ್ರೆಂಡ್ಸ್, ಈ ಆರ್ಟಿಕಲ್ ಅನ್ನ ಗಮನಿಸಿ. ಇದು ಇಂಡಿಯಾ ಮತ್ತೆ UK, ಇಂಡಿಯಾ ಮತ್ತೆ ಇಂಗ್ಲೆಂಡ್ ದೇಶಗಳ ನಡುವಿನ ವ್ಯಾಪಾರ ಏನೇನನ್ನ ಒಳಗೊಂಡಿರುತ್ತೆ, ಯಾವ ಸರಕು ಸೇವೆಗಳನ್ನ ವ್ಯಾಪಾರ ಮಾಡಲಾಗುತ್ತೆ, ಏನನ್ನ ಒಳಗೊಂಡಿರುತ್ತೆ ಅನ್ನೋದ್ರ ಬಗ್ಗೆ ಈ ಹೆಡ್ಲೈನ್ ಕೆಳಗಡೆ ಡಿಸ್ಕಷನ್ ಆಗಿದೆ. ಸೊ ಎಂಟೈಲ್ ಅಂತಂದ್ರೆ ಹೊಂದಿರೋದು, ಒಳಗೊಂಡಿರೋದು. ಫ್ರೆಂಡ್ಸ್, ಕಡೆಯ ಪದ, ನಾಲ್ಕನೇ ಪದ ಸ್ಯಾಬೋಟಾಶ್. SABOTAG. ಸ್ಯಾಬೋಟಾಶ್ ಅಂತಂದ್ರೆ ಫ್ರೆಂಡ್ಸ್, ಕನ್ನಡದಲ್ಲಿ ನಾಶಪಡಿಸು.
ಸಾಕ್ಷಿಯನ್ನ ನಾಶಪಡಿಸು, ಸ್ಯಾಬೋಟಾಶ್ ಅನ್ನುವಂತ ಅರ್ಥ ಬರುತ್ತೆ. ಫ್ರೆಂಡ್ಸ್, ಈ ಹೆಡ್ಲೈನ್ ಗಮನಿಸಿ. ಇತ್ತೀಚೆಗೆ ಭಾಗಮತಿ ಎಕ್ಸ್‌ಪ್ರೆಸ್ ಆಕ್ಸಿಡೆಂಟ್ ನ ಕೇಸ್ ಫೈನಲ್ ತೀರ್ಪು ಹೊರಬಂತು. ಆ, ಈ ಈ ಈ ಆಕ್ಸಿಡೆಂಟ್ ಅನ್ನ ನಡೆಸಿದಂತ ಇನ್ವೆಸ್ಟಿಗೇಷನ್ ಏನ್ ಕನ್ಫರ್ಮ್ ಮಾಡುತ್ತೆ ಅಂತಂದ್ರೆ, ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಫ್ರೆಂಡ್ಸ್, ಅನೇಕ ಸಾಕ್ಷಿಗಳು, ದಾಖಲೆಗಳು ಸ್ಯಾಬೊಟೇಜ್ ಆಗಿದೆ, ನಾಶ ಆಗಿದೆ ಅಂತ ಇನ್ವೆಸ್ಟಿಗೇಷನ್ ತನಿಖೆ ಕನ್ಫರ್ಮ್ ಮಾಡುತ್ತೆ ಅಂತ ಈ ಹೆಡ್ಲೈನ್ ಅಲ್ಲಿ, ಈ ಆರ್ಟಿಕಲ್ ಅಲ್ಲಿ ಚರ್ಚೆ ಆಗಿದೆ ಫ್ರೆಂಡ್ಸ್. ಸೊ ಸ್ಯಾಬೊಟಾಶ್ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಏನನ್ನಾದ್ರೂ ನಾಶ ಮಾಡೋದು. ಫ್ರೆಂಡ್ಸ್, ಈ ದಿನ ನಾವು 4 ಪದಗಳನ್ನ ಕಲ್ತ್ವಿ. ಒಂದು, ಕೋಅರ್ಸ್ ಅಂತಂದ್ರೆ ಬಲವಂತ ಪಡಿಸೋದು, ಕ್ರೂಷಿಯಲ್ ಅಂತಂದ್ರೆ ಬಹಳ ಪ್ರಮುಖವಾದ, ಎಂಟೈಲ್ ಅಂತಂದ್ರೆ ಒಳಗೊಂಡಿರು, 4ನೇದು ಸ್ಯಾಬೊಟಾಶ್ ಅಂತಂದ್ರೆ ಫ್ರೆಂಡ್ಸ್ ಉದ್ದೇಶಪೂರ್ವಕವಾಗಿ ನಾಶಪಡಿಸು. ಫ್ರೆಂಡ್ಸ್, ಈ ರೀತಿ ಕನ್ನಡ ಭಾಷೆ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.